Hello students, in the last class I had explained about the classification of living organisms, where the Aristotle has been classified the entire living organisms non-scientifically or artificially. The entire plants were classified into herbs, shrubs and trees, and the entire animals were classified into anemia and anima. ಅದಾದ ಮೇಲೆ ಹಲವು ಜನ ಸೈಂಟಿಸ್ಟ್ಗಳು ಬಯೋಲಾಜಿಸ್ಟ್ಗಳು ಲಿವಿಂಗ್ ಆರ್ಗ್ಯಾನಿಸಮ್ಸನ್ನು ಅವ್ರದ್ದೇ ಆದಂಥ ರೀತಿಯಲ್ಲಿ ಕ್ಲಾಸಿಫೈ ಮಾಡಿದರು. ಅದರಲ್ಲಿ ಮೊದಲು ಕಾರ್ಲೋಸ್ ಲಿನ್ನೇಯಸ್ ಕ್ಲಾಸಿಫೈಡ್ ದ ಎಂಟೈರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇಂಟು ಟೂ ಕಿಂಗ್ಡಮ್ಸ್. ದೇ ವರ್ ದ ಕಿಂಗ್ಡಮ್ ಪ್ಲಾಂಟಿಯಾ ಆ್ಯಂಡ್ ದ ಕಿಂಗ್ಡಮ್ ಅನಿಮಾಲಿಯಾ. ಅದಾದಮೇಲೆ 3 ಕಿಂಗ್ಡಮ್ ಸಿಸ್ಟಮ್ ಕ್ಲಾಸಿಫಿಕೇಶನ್ ಬಂತು, 4 ಕಿಂಗ್ಡಮ್ ಸಿಸ್ಟಮ್ ಕ್ಲಾಸಿಫಿಕೇಶನ್ನು ಬಂತು. ಆದರೆ ವರ್ಲ್ಡ್ ವೈಡ್ ಅಕ್ಸೆಪ್ಟೆಡ್ ಕ್ಲಾಸಿಫಿಕೇಶನ್ ಯಾವುದು ಅಂತಂದರೆ R.H. ವಿಟೇಕರ್ ಪ್ರಪೋಸ್ ಮಾಡಿದಂತಹ 5 ಕಿಂಗ್ಡಮ್ ಸಿಸ್ಟಮ್ ಕ್ಲಾಸಿಫಿಕೇಶನ್ನು ಅತ್ಯಂತ ಫೇಮಸ್ ಆದಂಥದ್ದು, ಅಕ್ಸೆಪ್ಟೆಡ್ ಆದಂಥದ್ದು ಅಂತ ಹೇಳಿ ಆ 5 ಕಿಂಗ್ಡಮ್ಸ್ಗಳು ಯಾವ್ಯಾವುದು ಅಂತಂದರೆ ಕಿಂಗ್ಡಮ್ ಮೊನೇರಾ, ಪ್ರೊಟಿಸ್ಟಾ, ಮೈಕೋಟಾ ಮತ್ತು ಪ್ಲಾಂಟಿಯಾ ಆ್ಯಂಡ್ ಅನಿಮ್ಯಾಲಿಯಾ ಅಂತ ತಿಳಿಸ್ಕೊಟ್ಟೆ. ಯಾವುದೆಲ್ಲ ಕ್ರೈಟೀರಿಯಾಸ್ಗಳನ್ನು ಇಟ್ಕೊಂಡು ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳನ್ನು ಕ್ಲಾಸಿಫೈ ಮಾಡಿದ್ರು ಅಂತಾನು ನಾನು ಆ ಕ್ರೈಟೀರಿಯಾಸ್ಗಳನ್ನು ಒಂದೊಂದಾಗಿ ಮೆನ್ಷನ್ ಮಾಡಿದೆ. ಅದಾದಮೇಲೆ ವಾಟ್ ವರ್ ಆಲ್ ದ ಡಿಮೆರಿಟ್ಸ್ ದಟ್ ವರ್ ದೇರ್ ಇನ್ ದ ಪ್ರೀವಿಯಸ್ ಸಿಸ್ಟಮ್ಸ್ ಆಫ್ ಕ್ಲಾಸಿಫಿಕೇಶನ್ ಅಂತಾನು ತಿಳಿಸ್ದೆ. ಈ ಕ್ಲಾಸಲ್ಲಿ ಪ್ರತಿಯೊಂದು ಕಿಂಗ್ಡಮ್ಸ್ಗಳನ್ನು ಡಿಸ್ಕಸ್ ಮಾಡಬೇಕು. ಆದ್ದರಿಂದ ದ ಫಸ್ಟ್ ಕಿಂಗ್ಡಮ್ ಈಸ್ ದ ಕಿಂಗ್ಡಮ್ ಮೊನೇರಾ. ಅದರ ಹೆಸರೇ ಹೇಳ್ತಿದೆ, ಮೋನೋ ಮೀನ್ಸ್ ದ ಸಿಂಗಲ್ ಅಂತ. ದ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ಸ್ ವರ್ ಕಂಪ್ಲೀಟ್ಲಿ ಪ್ಲೇಸ್ಡ್ ಅಂಡರ್ ದ ಸಪ್ರೇಟ್ ಕಿಂಗ್ಡಮ್, ದ ಕಿಂಗ್ಡಮ್ ಮೊನೇರಾ. ಯಾವುದೆಲ್ಲ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ಗಳಾಗಿದ್ವು ಅದೆಲ್ಲವನ್ನ ಒಂದು ಗುಂಪಿಗೆ ಸೇರಿಸಿದ್ರು ಅಂತ ನಾನು ಹೇಳಿದೆ. ಅದೇ ಕಿಂಗ್ಡಮ್ ಮೊನೇರಾದಲ್ಲಿ ಸೇರಿಸಿದ್ದಾರೆ. ಇಲ್ಲಿ ನಾವು ಅದೇ ಥರದ ಜೀವಿಗಳನ್ನೇ ನೋಡೋದು. ಆ ಕಿಂಗ್ಡಮ್ ಮೊನೇರಾದಲ್ಲಿ ಬರುವಂಥ ಜೀವಿಗಳ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ನಾವು ಒಂದು ಬಾರಿ ತಿಳ್ಕೊಳ್ಳೋದೇ ಆದರೆ, ಇನ್ ಕಿಂಗ್ಡಮ್ ಮೊನೇರಾ ವಿ ಸಿ ಯೂನಿಸೆಲ್ಯುಲಾರ್ ಪ್ರೊಕ್ಯಾರಿಯಾಟಿಕ್ ಆರ್ಗ್ಯಾನಿಸಮ್ಸ್, ಏಕಜೀವಕೋಶಗಳಿಂದ ಮಾಡಲ್ಪಟ್ಟಂತಹ ಮತ್ತು ಸಂಪೂರ್ಣವಾಗಿ ಪ್ರೊಕ್ಯಾರಿಯಾಟಿಕ್ ಸೆಲ್ಗಳಿಂದಲೇ ಆದಂತಹ ಆರ್ಗ್ಯಾನಿಸಮ್ಸ್ಗಳನ್ನು ನಾವು ನೋಡ್ತೇವೆ. ಯಾವುದನ್ನು ಪ್ರೊಕ್ಯಾರಿಯಾಟಿಕ್ ಸೆಲ್ ಅಂತ ತಿಳ್ಕೋಬೇಕು ಅಂತ ನಿಮ್ಮ ಪ್ರಿಮಿಟಿವ್ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀರಿ. ಯಾವುದು ಪ್ರೊಕ್ಯಾರಿಯಾಟಿಕ್ ಅಂತಂದರೆ, ಪ್ರೊ ಮೀನ್ಸ್ ದ ಫಸ್ಟ್, ಕ್ಯಾರಿಯಾನ್ ಅಂತಂದರೆ ನ್ಯೂಕ್ಲಿಯಸ್. ಸೆಲ್ಲಿನಲ್ಲಿ ಮೊದಲನೇ ಬಾರಿ ನ್ಯೂಕ್ಲಿಯಸ್ ಅನ್ನೋದು ಹುಟ್ಟಿದಾಗ ಅದು ಯಾವುದೇ ಹೊದಿಕೆಯನ್ನು ಹೊಂದಿರಲಿಲ್ಲ, ಯಾವುದೇ ಕವರನ್ನು ಮಾಡ್ಕೊಂಡಿರಲಿಲ್ಲ. ಅಂತಹ ನ್ಯೂಕ್ಲಿಯಸನ್ನು ನಾವೇನಂತ ಕರೆದ್ವಿ ಅಂತಂದರೆ ಆ DNA ನೇಕೆಡ್ DNA ಅದನ್ನು ನ್ಯೂಕ್ಲಿಯಾಯ್ಡ್ ಅಂತ ಕರೆದ್ವಲ್ಲ, ಆ ಥರ ನೇಕೆಡ್ DNA ಹೊಂದಿರುವಂಥ ಸೆಲ್ಗಳೆಲ್ಲವನ್ನು ನಾವು ಪ್ರೊಕ್ಯಾರಿಯಾಟಿಕ್ ಸೆಲ್ ಅಂತ ಕರಿತೇವೆ. ಆ ರೀತಿಯಾದಂತಹ ಪ್ರೊಕ್ಯಾರಿಯಾಟಿಕ್ ಸೆಲ್ಲಿಂದ ಮಾಡಲ್ಪಟ್ಟಂತಹ ಜೀವಿಗಳಾಗಿದ್ವು ಕಿಂಗ್ಡಮ್ ಮೊನೇರಾದಲ್ಲಿ ಬರುವಂಥ ಎಲ್ಲ ಜೀವಿಗಳು. ಆಮೇಲೆ ದೇ ವರ್ ಡೆವಲಪ್ಡ್ ಫ್ರಮ್ ದ ಪ್ರೊಜಿನೋಟ್ಸ್. ಯಾವುದನ್ನು ಪ್ರೊಜಿನೋಟ್ಸ್ ಅಂತ ಕರಿತೇವೆ? ಈ ಪ್ರೊಜಿನೋಟ್ಸ್ ಅನ್ನ ನಾವು ಪ್ರೀ ಸೆಲ್ ಅಂತಲೂ ಕರಿತೇವೆ. ಎವಲ್ಯೂಷನರಿ ಕಾನ್ಸೆಪ್ಟಲ್ಲಿ ನಾವು ಜೀವಿಗಳು ಹೆಂಗೆ ಉಗಮ ಆಯಿತು ಅನ್ನೋದನ್ನು ತಿಳ್ಕೋಬೇಕಾದ್ರೆ ಇನಾರ್ಗ್ಯಾನಿಕ್ ಇಂದ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ಗಳು ಬಂದು ಅದಾದಮೇಲೆ ಬಯೋಮಾಲಿಕಲ್ಸ್ಗಳು ಹುಟ್ಟುತ್ತವೆ. ಆ ಬಯೋಮಾಲಿಕಲ್ಸ್ಗಳಿಂದ ಮೊದಲನೆಯ ಸೆಲ್ ಉದ್ಭವ ಆಗ್ತದೆ. ಆ ಮೊದಲನೆಯ ಸೆಲ್ಲನ್ನು ನಾವು ಪ್ರೀ ಸೆಲ್ ಅಂತ ಕರಿತೇವೆ, ಅದನ್ನು ಪ್ರೊಜಿನೋಟ್ ಅಂತ ಕರಿತೇವೆ. ಅವುಗಳಿಂದ ಹುಟ್ಟಿದಂತಹದ್ದೇ ನಮ್ಮ ಈ ಮೊನೇರಾದ ಜೀವಿಗಳು. ಸೊ ದ ಕಿಂಗ್ಡಮ್ ಮೊನೇರಿಯನ್ ಆರ್ಗ್ಯಾನಿಸಮ್ಸ್ ಹ್ಯಾಸ್ ಬಿನ್ ಕಂಪ್ಲೀಟ್ಲಿ ಡೆವಲಪ್ಡ್ ಫ್ರಮ್ ದ ಪ್ರೀ ಸೆಲ್ ಆರ್ ದ ಪ್ರೊಜಿನೋಟ್ಸ್. ದೇ ಆರ್ ಯುಬಿಕ್ವಿಟಸ್ ಇನ್ ನೇಚರ್. ಕಿಂಗ್ಡಮ್ ಮೊನೇರಾದಲ್ಲಿ ಬರುವಂತಹ ಜೀವಿಗಳೆಲ್ಲ ದೇ ಆರ್ ಯುಬಿಕ್ವಿಟಸ್ ಇನ್ ನೇಚರ್. ಯುಬಿಕ್ವಿಟಸ್ ಅಂತಂದರೆ ಕನ್ನಡದಲ್ಲಿ ಸರ್ ಅಂತರ್ವ್ಯಾಮಿ ಅಂತ ಅರ್ಥ. ಅಂದರೆ ಫೌಂಡ್ ಎವ್ರಿವೇರ್, ಎಲ್ಲ ಜಾಗದಲ್ಲೂ ಕಂಡು ಬರುವಂತಹ ಜೀವಿಗಳಾಗಿದ್ದಾವೆ. ದೇ ಆರ್ ಸೀನ್ ಎವ್ರಿವೇರ್. ಆದ್ದರಿಂದ ಇಂಥ ಜಾಗದಲ್ಲಿ ಈ ಮೊನೇರಿಯನ್ ಇಲ್ಲ ಅನ್ನೋಂಗಿಲ್ಲ, ಎಲ್ಲ ಜಾಗದಲ್ಲೂ ನಾವು ನೋಡ್ತೇವೆ. ಆದ್ದರಿಂದ ನಾವು ಯುಬಿಕ್ವಿಟಸ್ ಅಂತ ಹೇಳ್ತಿದ್ದೇವೆ, ಸರ್ ಅಂತರ್ವ್ಯಾಮಿ ಅಂತ. ಸೊ ದೀಸ್ ಮೊನೇರಿಯನ್ಸ್ ಆರ್ ಯುಬಿಕ್ವಿಟಸ್ ಇನ್ ನೇಚರ್.
ಈ ಮೊನೇರಾದಲ್ಲಿ ಬರುವಂತಹ ಆರ್ಗ್ಯಾನಿಸಮ್ಸ್ಗಳೇನಿದ್ದಾವೋ ಇವೆಲ್ಲದಕ್ಕೂ ಸೆಲ್ ವಾಲ್ ಇದೆ. ಸೆಲ್ ವಾಲ್ ಇರೋದ್ರಿಂದ ಅದಕ್ಕೆ ಅದೇ ಆದಂಥ ಆಕಾರ ಇರ್ತದೆ. ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಸೆಲ್ ವಾಲ್ ದೇ ಹ್ಯಾವ್ ಗಾಟ್ ದೇರ್ ಡೆಫಿನೆಟ್ ಶೇಪ್. ಆ ಸೆಲ್ ವಾಲ್ ಅಂದಮೇಲೆ ವಾಲ್ ಅಂತಂದ ಮೇಲೆ ಅದು ಯಾವುದಾದ್ರೂ ಒಂದು ಕಾಂಪೊನೆಂಟಿಂದ ಮಾಡಲ್ಪಟ್ಟಿರಬೇಕು. ಸೊ ಅದು ಯಾವುದು ಅಂತಂದರೆ ನಮ್ಮ ಈ ಒಂದು ಮೊನೇರಾದಲ್ಲಿ ಬರುವಂಥ ಈ ಒಂದು ಪ್ರೊಕ್ಯಾರಿಯಾಟಿಕ್ ಸೆಲ್ಲಿನ ಸೆಲ್ ವಾಲ್ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತಂದರೆ ಮೆರಾಮಿಕ್ ಆಸಿಡ್, ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಮ್ಯೂರಿನ್ ಆ್ಯಂಡ್ ಪೆಪ್ಟಿಡೋಗ್ಲೈಕಾನ್ಸ್. ಈ ಮ್ಯೂರಿನ್ ಮತ್ತು ಪೆಪ್ಟಿಡೋಗ್ಲೈಕಾನ್ಸ್ ಇಂದ ಮಾಡಲ್ಪಟ್ಟಂತಹ ಒಂದು ಬಲಿಷ್ಠವಾದಂಥ ಒಂದು ಗೋಡೆಯನ್ನು ನಾವು ಈ ಮೊನೇರಾದಲ್ಲಿ ಬರುವಂಥ ಜೀವಿಗಳಲ್ಲಿ ನೋಡ್ತಾ ಬರ್ತವೆ. ನಾನು ಆಗಲೇ ಮೊದಲು ಹೇಳಿದ ಹಾಗೆ ದೇ ಕಂಟೈನ್ಸ್ ನೇಕೆಡ್ DNA. ಯಾಕೆ ನೇಕೆಡ್ DNA? ಬಿಕಾಸ್ ದೇ ಆರ್ ದ ಪ್ರೊಕ್ಯಾರಿಯಾಟಿಕ್ ಸೆಲ್. ಇವು ಪ್ರೊಕ್ಯಾರಿಯಾಟಿಕ್ ಸೆಲ್ ಆಗಿರೋದ್ರಿಂದ ಇವುಗಳ ನ್ಯೂಕ್ಲಿಯಸ್ನ ಹೊರಭಾಗದಲ್ಲಿ ಒಂದು ಪದರ ಅಂದರೆ ನ್ಯೂಕ್ಲಿಯರ್ ಎನ್ವೆಲಪ್ ಅಂತ ಕರಿತೇವೆ, ನ್ಯೂಕ್ಲಿಯರ್ ಮೆಮ್ಬ್ರೇನ್ ಅಂತ ಕರಿತೇವೆ, ಅದು ಇರೋದಿಲ್ಲ. ಆದ್ದರಿಂದ ಅದು ನೇಕೆಡ್ ಆಗಿದ್ದರಿಂದ DNA ನಾವು ಅದನ್ನು ನೇಕೆಡ್ DNA ಅಂತ ಹೇಳ್ತಿದ್ದೇವೆ. ಆ ನೇಕೆಡ್ DNA ಏನಂತೆಲ್ಲ ಕರೀತಾರೆ ಅಂತಂದರೆ ದೇ ಆರ್ ಕಾಲ್ಡ್ ಆಸ್ ನ್ಯೂಕ್ಲಿಯಾಯ್ಡ್. ನ್ಯೂಕ್ಲಿಯಾಯ್ಡ್ ಅಂತಲೂ ಕರಿಬಹುದು. ಅದನ್ನು ಬಿಟ್ಟರೆ ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಜೀನೋಪೋರ್ ಅಂತಲೂ ಕರೀತಾರೆ. ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಇನ್ಸಿಪಿಯಂಟ್ ನ್ಯೂಕ್ಲಿಯಸ್. ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಇಂಡೆಫಿನೆಟ್ ನ್ಯೂಕ್ಲಿಯಸ್. ಹೇಗೆ ಬೇಕಾದರೂ ಕೇಳಬಹುದು ನಿಮ್ಮ ನೀಟ್ ಎಕ್ಸಾಮಲ್ಲಿ, ರೈಟ್? KPSC KS ಎಕ್ಸಾಮ್ನಲ್ಲಿ ಈ ಪ್ರಶ್ನೆ ಬಂದಿತ್ತು. ಜೀನೋಪೋರ್ ಅನ್ನುವಂಥದ್ದು ಆಪ್ಷನ್ ಆಗಿತ್ತು. ಸೊ ಕಿಂಗ್ಡಮ್ ಮೊನೇರಾದಲ್ಲಿ ಬರುವಂಥ ಜೀವಿಗಳಲ್ಲಿ that too in prokaryotic cell we see the naked DNA which is also called as a nucleoid. It is also called as genopore. It is also called as indefinite nucleus. It is also called as the naked DNA. So the next point is ಈ ಮೊನೇರಾದಲ್ಲಿ ಬರುವಂಥ ಜೀವಿಗಳಲ್ಲಿ ಮೆಂಬ್ರೈನ್ ಬೌಂಡ್ ಸೆಲ್ ಆರ್ಗನಲ್ಸ್ ಇರೋದಿಲ್ಲ. ಮೆಂಬ್ರೈನ್ ಬೌಂಡ್ ಸೆಲ್ ಆರ್ಗನಲ್ಸ್ ಯಾವುದಪ್ಪ ಅಂತಂದರೆ ಯಾವುದೆಲ್ಲ ಸೆಲ್ ಆರ್ಗನಲ್ಸ್ಗಳು ಪದರಗಳನ್ನು ಹೊಂದಿರ್ತವೋ ಅವುಗಳನ್ನು, ಮೆಂಬ್ರೈನ್ಸ್ಗಳನ್ನು ಹೊಂದಿರ್ತವೋ ಅವುಗಳನ್ನು ಮೆಂಬ್ರೈನ್ ಬೌಂಡ್ ಸೆಲ್ ಆರ್ಗನಲ್ಸ್ ಅಂತ ಕರಿತೇವೆ. ನಮ್ಮ ಈ ಒಂದು ಮೊನೇರಾದಲ್ಲಿ ಬರುವಂಥದ್ದೆಲ್ಲ ಪ್ರೊಕ್ಯಾರಿಯೋಟಿಕ್ ಸೆಲ್ ಆಗಿರೋದ್ರಿಂದ ಪ್ರೊಕ್ಯಾರಿಯೋಟಿಕ್ ಸೆಲ್ನಲ್ಲಿ ಮೆಂಬ್ರೈನ್ ಬೌಂಡ್ ಸೆಲ್ ಆರ್ಗನಲ್ಸ್ ಇಲ್ಲದೆ ಇರೋದ್ರಿಂದ ನಮ್ಮ ಈ ಜೀವಿಯಲ್ಲಿ ಮೆಂಬ್ರೈನ್ ಬೌಂಡ್ ಸೆಲ್ ಆರ್ಗನಲ್ಸನ್ನು ನೋಡೋದಿಲ್ಲ. membrane bound cell organelles are completely absent. membrane bound cell organellesಗಳು ಯಾವ್ಯಾವುದು ಅಂತ ನಾನು ಪಟ್ಟಿ ಮಾಡೋದಾದರೆ ಮೈಟೋಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಬಾಡೀಸ್, ಲೈಸೋಸೋಮ್ಸ್ ಇವೆಲ್ಲ membrane bound cell organelles. ಇದು ಯಾವುದು ಇರೋದಿಲ್ಲ. ಆಮೇಲೆ their mode of nutrition, ಈ ಮೊನೇರಿಯನ್ಸ್ಗಳು ಯಾವ ರೀತಿಯಾಗಿ ತಮ್ಮ ಆಹಾರವನ್ನು ಪಡ್ಕೊಳ್ತವೆ ಅಂತಂದರೆ ಪ್ರಮುಖವಾಗಿ 2 ಮೆಥಡ್ಸ್ಗಳಿಂದ ಪಡ್ಕೊಳ್ತವೆ. ಅದು ಯಾವುದು ಅಂತಂದರೆ ಒನ್ ಈಸ್ ಅನ್ ಆಟೋಟ್ರೋಫಿಕ್ ಮೆಥಡ್. ಕೆಲವೊಂದು ಮೊನೇರಿಯನ್ಸ್ಗಳು ತಮ್ಮದೇ ಆದಂಥ ಆಹಾರವನ್ನು ತಯಾರು ಮಾಡಿಕೊಳ್ಳೋ ಸಾಮರ್ಥ್ಯವನ್ನು ಹೊಂದಿದ್ದಾವೆ. ಅದನ್ನು ನಾವು ಆಟೋಟ್ರೋಫಿಕ್ ಆರ್ಗ್ಯಾನಿಸಮ್ಸ್ ಅಂತ ಕರಿತಾ ಇರ್ತೇವೆ. ಸೊ ಇನ್ನು ಕೆಲವು ತಮ್ಮ ಆಹಾರವನ್ನು ತಾವು ತಯಾರು ಮಾಡಿಕೊಳ್ಳೋಕೆ ಆಗೋದಿಲ್ಲ, ಸಾಮರ್ಥ್ಯ ಅವಕ್ಕಿಲ್ಲ, ಅವುಗಳನ್ನು ಹೆಟೆರೋಟ್ರೋಫ್ಸ್ ಅಂತ ಕರಿತಾ ಹೋಗ್ತವೆ. ನಮ್ಮ ಈ ಮೊನೇರಾದಲ್ಲಿ ಬರುವಂಥ ಜೀವಿಗಳು ಕೆಲವು ಆಟೋಟ್ರೋಫ್ಸ್ ಆಗಿದ್ದಾವೆ, ಇನ್ನು ಕೆಲವು ಹೆಟೆರೋಟ್ರೋಫ್ಸ್ ಆಗಿದ್ದಾವೆ. ಹೆಟೆರೋಟ್ರೋಫಿಸಮ್ ಅಲ್ಲಿ 3 ಥರ ಇದೆ ಅಂತ ನಾನು ಹಿಂದೆ ಹೇಳಿದ್ದೆ. ಅದು ಯಾವುದು ಅಂತಂದ್ರೆ ಕೆಲವು ಪ್ಯಾರಾಸೈಟ್ ಆಗೂ ಇದ್ದಾವೆ. ಯಾವುದನ್ನು ಪ್ಯಾರಾಸೈಟ್ಸ್ ಅಂತ ಕರಿಬೇಕು ಅಂತ ನಾನು ಹಿಂದೆನೂ ಹೇಳಿದ್ದೇನೆ. ಪ್ಯಾರಾಸೈಟ್ಸ್ ಆರ್ ದೋಸ್ ಆರ್ಗಾನಿಸಮ್ಸ್ ವಿಚ್ ಡ್ರಾ ದ ನ್ಯೂಟ್ರಿಷನ್ ಫ್ರಮ್ ದ ಅದರ್ ಲಿವಿಂಗ್ ಸೆಲ್. ಆದ್ದರಿಂದ ಈ ಪ್ಯಾರಾಸೈಟ್ಸ್ಗಳು ಯಾವಾಗಲೂ ಕಾಯಿಲೆ ಬರೆಸುತ್ತವೆ ಅನ್ನೋದು ನಾನು ತಿಳಿಸಿದ್ದೆ. ಅದಾದ್ಮೇಲೆ 2ನೇದು ಸ್ಯಾಪ್ರೋಫೈಟ್ಸ್. ಯಾವುದನ್ನು ಸ್ಯಾಪ್ರೋಫೈಟ್ಸ್ ಅಂತ ಕರಿಬೇಕಪ್ಪ ಅಂತಂದ್ರೆ ದೋಸ್ ಆರ್ಗಾನಿಸಮ್ಸ್ ವಿಚ್ ಡ್ರಾ ದ ನ್ಯೂಟ್ರಿಷನ್ ಫ್ರಮ್ ಡೆಡ್ ಅಂಡ್ ಡಿಕೇಯಿಂಗ್ ಆರ್ಗಾನಿಸಮ್ಸ್ ಆರ್ ಡೆಡ್ ಅಂಡ್ ಡಿಕೇಯಿಂಗ್ ಸಬ್ಸ್ಟೆನ್ಸ್, ಅವುಗಳನ್ನು ಸ್ಯಾಪ್ರೋಫೈಟ್ಸ್ ಅಂತ ಕರಿತೇವೆ. ಇನ್ನು 3ನೇದು ಸಿಂಬಯೋಸಿಸ್. ಇದರ ಬಗ್ಗೆ ನಾನು ಲಾಸ್ಟ್ ಕ್ಲಾಸಲ್ಲಿ ಚರ್ಚೆ ಮಾಡಿದ್ದೇನೆ. ಸೊ ಇಲ್ಲಿ ಮೊನೇರಿಯನ್ಸ್ಗಳು ಯಾವ ರೀತಿಯಾಗಿ ಆಹಾರವನ್ನು ಪಡ್ಕೊಳ್ತವೆ ಅಂತಂದರೆ ಪ್ರಮುಖವಾಗಿ ಆಟೋಟ್ರೋಫಿಸಮ್ ಇಂದ, ಇನ್ನು ಕೆಲವು ಹೆಟೆರೋಟ್ರೋಫಿಸಮ್ ಇಂದ ಆಹಾರವನ್ನು ಪಡ್ಕೊಳ್ತವೆ. ರೀಪ್ರೊಡಕ್ಷನ್.
ಈ ಮೊನೇರಾದಲ್ಲಿ ಬರುವಂತಹ ಜೀವಿಗಳು ಹೆಂಗೆ ರೀಪ್ರೊಡ್ಯೂಸ್ ಮಾಡ್ತವೆ ಅಂತಂದರೆ, ರೀಪ್ರೊಡಕ್ಷನ್ ಅಂದ್ರೆ ಏನು ಅಂತ ನಿಮಗೆ ಮೊದಲು ಡೆಫಿನೇಷನ್ ಗೊತ್ತಿದೆ ಅಂತ ನಾನಾದರೂ ಭಾವಿಸ್ತೇನೆ. ರೀಪ್ರೊಡಕ್ಷನ್ ಮೀನ್ಸ್ ಇಟ್ ಈಸ್ ದ ಪ್ರೋಸೆಸ್ ಆಫ್ ಪ್ರೊಡ್ಯೂಸಿಂಗ್ ದ ಯಂಗ್ ಒನ್ಸ್ ಆಫ್ ಇಟ್ಸ್ ಓನ್ ಕೈಂಡ್. ಅದನ್ನು ರೀಪ್ರೊಡಕ್ಷನ್ ಅಂತ ಕರೀತೇವೆ. ತನ್ನಂತೆಯೇ ಜೀವಿಯನ್ನು ಸೃಷ್ಟಿ ಮಾಡುವಂಥ ಒಂದು ಸಾಮರ್ಥ್ಯ ಏನಿದೆಯೋ, ಆ ಪ್ರಕ್ರಿಯೆ ಏನಿದೆಯೋ ಅದನ್ನು ರೀಪ್ರೊಡಕ್ಷನ್ ಅಂತ ಕರೀತೇವೆ. ಆ ರೀಪ್ರೊಡಕ್ಷನ್ 2 ಮೆಥಡ್ಸ್ಗಳಿಂದ ಮಾಡ್ತವೆ. ಅದು ಯಾವುದು ಅಂದರೆ, ಒನ್ ಈಸ್ ಅನ್ ಏಸೆಕ್ಷುವಲ್ ಮೆಥಡ್ ಮತ್ತು ಇನ್ನೊಂದು ಸೆಕ್ಷುವಲ್ ಮೆಥಡ್. ಯಾವುದನ್ನ ಏಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಕರೀತೇವೆ ಅಂದರೆ, ದ ರೀಪ್ರೊಡಕ್ಷನ್ ದಟ್ ಟೇಕ್ಸ್ ಪ್ಲೇಸ್ ವಿತೌಟ್ ದ ಇನ್ವಾಲ್ವ್ಮೆಂಟ್ ಆಫ್ ಅದರ್ ಪಾರ್ಟ್ನರ್, ವಿತೌಟ್ ದ ಪ್ರೊಡಕ್ಷನ್ ಆ್ಯಂಡ್ ಫ್ಯೂಷನ್ ಆಫ್ ಗ್ಯಾಮೆಟ್ಸ್. ಇನ್ನೊಂದು ಪಾರ್ಟ್ನರಿನ ಒಂದು ಅವಶ್ಯಕತೆ ಇಲ್ಲದೆ, ಗ್ಯಾಮೆಟ್ಸ್ಗಳ ಉತ್ಪಾದನೆಯೂ ಆಗದೆ, ಆ ಗ್ಯಾಮೆಟ್ಸ್ಗಳ ಫ್ಯೂಷನೂ ನಡೆಯುವಂತಹ ರೀಪ್ರೊಡಕ್ಷನ್ ಅನ್ನು ನಾವು ಏಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಕರಿತೇವೆ. ಏಸೆಕ್ಷುವಲ್ ಆಗಿ 2 ಮೆಥಡ್ಸ್ಗಳಿಂದ ರೀಪ್ರೊಡ್ಯೂಸ್ ಮಾಡ್ತವೆ ನಮ್ಮ ಈ ಮೊನೇರಿಯನ್ಸ್ಗಳು. ಅದು ಯಾಕೆ ಅಂತಂದರೆ, ಒಂದು ಬೈ ಫಿಷನ್ ಮತ್ತಿನ್ನೊಂದು ಬಡ್ಡಿಂಗ್. ಯಾವುದನ್ನ ಫಿಷನ್ ಅಂತ ಕರಿತೇವೆ ಅಂತಂದರೆ, ಒಂದು ಸೆಲ್ಲು 2 ಸೆಲ್ ಆಗಿ ಕನ್ವರ್ಟ್ ಆಗುವಂಥದ್ದನ್ನು, ಒಂದು ಸೆಲ್ಲು ಸಂಪೂರ್ಣವಾಗಿ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ನಡೆದ ಮೇಲೆ, ಈ ಸೆಲ್ಲು ಸಂಪೂರ್ಣವಾಗಿ ಡೆವಲಪ್ ಆದ ಮೇಲೆ ಅದು ನೇಕೆಡ್ DNA ಹೊಂದಿರುವಂಥದ್ದು ಮೊದಲೇನಾಗ್ತದೆ, ತನ್ನ DNA ಡಬಲ್ ಮಾಡಿಕೊಳ್ಳುತ್ತೆ ಬೈ ದ ರೆಪ್ಲಿಕೇಶನ್ ಪ್ರೋಸೆಸ್. ಅದಾದ ಮೇಲೆ the constriction of the cytoplasm takes place to produce the 2 cell. ಈ ಥರದ ಒಂದು ಡಿವಿಷನನ್ನು ಎಮೈಟೋಟಿಕ್ ಸೆಲ್ ಡಿವಿಷನ್ ಅಂತಲೂ ಕರಿಬೋದು, ತಪ್ಪೇನಾಗೋದಿಲ್ಲ. ಸೊ ಇದನ್ನು ನಾವು ಫಿಷನ್ ಮೆಥಡ್ ಅಂತ ಕರಿತೇವೆ. ಈ ರೀತಿಯಾಗಿ ಫಿಷನ್ ಇಂದಾನು ರೀಪ್ರೊಡ್ಯೂಸ್ ಮಾಡ್ತವೆ. Fission, it's a type of asexual reproduction where a parental cell divides to produce 2 daughter cells. ಅದನ್ನು ಫಿಷನ್ ಅಂತ ಕರಿತೇವೆ. ಅದಾದ ಮೇಲೆ ಬಡ್ಡಿಂಗ್. ಯಾವುದನ್ನು ಬಡ್ಡಿಂಗ್ ಅಂತ ಕರಿತೇವೆ ಅಂತಂದರೆ, ಎ ಮಿನಿಯೇಚರ್ ಆಫ್ ಎನ್ ಆರ್ಗ್ಯಾನಿಸಮ್ produced on the surface of the parental cell. ಪೇರೆಂಟ್ ಸೆಲ್ಲಿನ ಹೊರಭಾಗದಲ್ಲಿ ಒಂದು ಪುಟ್ಟದಾದಂತಹ ಮೊಳಕೆ ಥರ ಬಂದು, ಅದೇ ಒಂದು ಮದರ್ ಸೆಲ್ಲಿಂದ ಸಪರೇಟ್ ಆಗಿ ಒಂದು ಪುಟ್ಟದಾದಂತಹ ಮೊಗ್ಗಿನ ಆಕಾರದಲ್ಲಿ ಬಂದಿರ್ತದಲ್ಲ, ಅದನ್ನು ನಾವು ಬಡ್ ಅಂತ ಕರಿತೇವೆ. ದ ಪ್ರೋಸೆಸ್ ಆಫ್ ಪ್ರೊಡಕ್ಷನ್ ಆಫ್ ದಿಸ್ ಬಡ್, this is the bud. The process of production of the bud is called as budding. So ಈ 2 ಮೆಥಡ್ ಇಂದ ರೀಪ್ರೊಡ್ಯೂಸ್ ಮಾಡ್ತವೆ. ಇವೆರಡರಲ್ಲೂ ಇನ್ನೊಂದು ಪಾರ್ಟ್ನರ್ನ ಅವಶ್ಯಕತೆ ನಡೆದೇ ಇಲ್ಲ. ಆದ್ದರಿಂದ ಅವುಗಳನ್ನು ಏಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಕರೀತಾ ಇದ್ದಾವೆ. ದ ಕಿಂಗ್ಡಮ್ ಮೊನೇರಿಯಾದಲ್ಲಿ ಬರುವಂಥ ಎಲ್ಲ ಜೀವಿಗಳು ದೇ ರೀಪ್ರೊಡ್ಯೂಸ್ ಏಸೆಕ್ಷುವಲಿ ಬೈ ಫಿಷನ್ ಆ್ಯಂಡ್ ಬಡ್ಡಿಂಗ್. ಸೆಕ್ಷುವಲಿ ಹೇಗೆ ಅನ್ನೋದಾದರೆ, ಮೊದಲು ನಿಮಗೆ ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತಂದರೆ, ಇಟ್ಸ್ ಎ ಮೆಥಡ್ ಆರ್ ಇಟ್ಸ್ ಎ ಟೈಪ್ ಆಫ್ ರೀಪ್ರೊಡಕ್ಷನ್ ದಟ್ ಟೇಕ್ಸ್ ಪ್ಲೇಸ್ ಬೈ ದ ಇನ್ವಾಲ್ವ್ಮೆಂಟ್ ಆಫ್ ಅದರ್ ಪಾರ್ಟ್ನರ್ ಬೈ ದ ಪ್ರೊಡಕ್ಷನ್ ಅಂಡ್ ಫ್ಯೂಷನ್ ಆಫ್ ಗ್ಯಾಮೆಟ್ಸ್. ಆ ರೀತಿಯಾದಂಥ ಒಂದು ಫರ್ಟಿಲೈಸೇಷನ್ ಪ್ರಕ್ರಿಯೆಯಿಂದ ನಡೆಯುವಂಥ ರೀಪ್ರೊಡಕ್ಷನ್ ಅನ್ನು ನಾವು ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಕರಿತೇವೆ. ನಮ್ಮ ಕಿಂಗ್ಡಮ್ ಮೊನೇರಾದಲ್ಲಿ ಬರುವಂಥ ಜೀವಿಗಳು ಕೆಲವು ಮಾತ್ರ ಸೆಕ್ಷುವಲ್ ಆಗಿ ರೀಪ್ರೊಡ್ಯೂಸ್ ಮಾಡ್ತವೆ. ಅದು ಯಾವ ಮೆಥಡ್ ಅಂತಂದರೆ, ವೆರಿ ಪ್ರಿಮಿಟಿವ್ ಮೆಥಡ್ಸ್. ಆ ಪ್ರಿಮಿಟಿವ್ ಮೆಥಡ್ಸ್ 3 ಥರ ಇದ್ದಾವೆ, ನೆನಪಿಟ್ಕೊಳ್ಳಿ. ಸೆಕ್ಷುವಲ್ ರೀಪ್ರೊಡಕ್ಷನ್ ಇಸ್ ಎ ವೆರಿ ಪ್ರಿಮಿಟಿವ್ ಮೆಥಡ್. ಆ 3 ಪ್ರಿಮಿಟಿವ್ ಮೆಥಡ್ ಯಾವುದು ಅಂತಂದರೆ, ಒನ್ ಈಸ್ ಕಾಂಜುಗೇಷನ್. ಡೀಟೇಲ್ ಆಗಿ ಮುಂದೆ ಬ್ಯಾಕ್ಟೀರಿಯಾ ಹೇಳಬೇಕಾದ್ರೆ ಹೇಳ್ತೇನೆ. ಕಾಂಜುಗೇಷನ್, 2ನೇದು ಟ್ರಾನ್ಸ್ಫಾರ್ಮೇಷನ್ ಮತ್ತು 3ನೇದು ಟ್ರಾನ್ಸ್ಡಕ್ಷನ್. ಈ 3 ತರಹದ ಪ್ರಿಮಿಟಿವ್ ಮೆಥಡ್ಸ್ ಏನಿದೆಯೋ, ಸೆಕ್ಷುವಲ್ ರೀಪ್ರೊಡಕ್ಷನ್ ಪ್ರಿಮಿಟಿವ್ ಮೆಥಡ್ಸ್ ಏನಿದೆಯೋ, ಇವುಗಳಿಂದ ಏಸೆಕ್ಷುವಲ್ ಆಗಿ ನಮ್ಮ ಈ ಒಂದು ಮೊನೇರಾದಲ್ಲಿ ಬರುವಂಥ ಜೀವಿಗಳು ರೀಪ್ರೊಡ್ಯೂಸ್ ಮಾಡ್ತವೆ. ಇಲ್ಲಿವರೆಗೆ ನಾವು ಕಿಂಗ್ಡಮ್ ಮೊನೇರಾದಲ್ಲಿ ಬರುವಂತಹ ಜೀವಿಗಳ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ಒಂದೊಂದಾಗಿ ಪಟ್ಟಿ ಮಾಡಿ ತಿಳಿಸ್ಕೊಟ್ಟಿದ್ದಾನೆ. ಈ ಕಿಂಗ್ಡಮ್ ಮೊನೇರಾವನ್ನು ನಾವು ಕ್ಲಾಸಿಫಿಕೇಶನ್ಸ್ ಮಾಡಿದ್ದಾವೆ.
ಆ ಕ್ಲಾಸಿಫಿಕೇಶನ್ ಯಾವುದನ್ನ ಆಧರಿಸಿ ಅಂತಂದ್ರೆ ಅವು ಎಲ್ಲಿ ವಾಸ ಮಾಡ್ತವೆ, ಹ್ಯಾಬಿಟೇಟ್ ಅನ್ನು ಆಧರಿಸಿ, ಸೆಲ್ ನೇಚರ್ ಅನ್ನು ಆಧರಿಸಿ, ಸೆಲ್ ಟೈಪ್ ಅನ್ನು ಆಧರಿಸಿ ನಾವು ಕ್ಲಾಸಿಫೈ ಮಾಡಿದ್ದೇವೆ. ಆ ಕ್ಲಾಸಿಫಿಕೇಶನ್ ಅನ್ನ ನಾವು ಡೀಟೇಲ್ ಆಗಿ ತಿಳ್ಕೋಣ. ಕಿಂಗ್ಡಮ್ ಮೊನೇರಾದಲ್ಲಿ ಬರುವಂತಹ ಎಲ್ಲಾ ಜೀವಿಗಳನ್ನ ವಿ ಹ್ಯಾವ್ ಬೀನ್ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು ಟೂ ಗ್ರೂಪ್ಸ್. ಒನ್ ಈಸ್ ಅನ್ ಆರ್ಕಿಬ್ಯಾಕ್ಟೀರಿಯಾ, ಅನದರ್ ಒನ್ ಈಸ್ ಅನ್ ಯುಬ್ಯಾಕ್ಟೀರಿಯಾಸ್. ಆರ್ಕಿಯಾಸ್ ಅಂತಂದ್ರೆ ಡಿಕ್ಷನರಿಯ ಅರ್ಥ ಪ್ರಥಮ ಯುಗ ಅನ್ನೋ ಅರ್ಥ. ಅಂದ್ರೆ ಹುಟ್ಟಿದಾಗ ಯಾವ ಪರಿಸರ ಇತ್ತು ಅದನ್ನೇ ನಾವು ಆರ್ಕಿ ಎನ್ವೈರನ್ಮೆಂಟ್ ಅಂತ ಕರೀತಾ ಇರೋದು. ಅಲ್ಲಿ ನಾರ್ಮಲ್ ಆಗಿ ಯಾವ ಜೀವಿಯು ಬದುಕಲಾಗದೇ ಇರುವಂತ ಪರಿಸರ ಇದ್ದಿದ್ದು. ಸೊ ಆರ್ಕಿಬ್ಯಾಕ್ಟೀರಿಯಾಸ್ ಯಾವುದಪ್ಪ ಅಂದ್ರೆ ಆರ್ಕಿಬ್ಯಾಕ್ಟೀರಿಯಾಸ್ ಆರ್ ದೋಸ್ which survive in that extreme environmental condition where the other organisms cannot survive. ಬೇರಾವುದೇ ಜೀವಿಯು ಬದುಕಲಾಗದಂಥ ಪರಿಸ್ಥಿತಿಯಲ್ಲಿ ಬದುಕುವಂತಹ ಜೀವಿಗಳೇನಿದ್ದಾವೋ, ಮೊನೇರಿಯನ್ಸ್ ಏನಿದ್ದಾವೋ, ಅವುಗಳೆಲ್ಲವನ್ನು ನಾವು ಆರ್ಕಿಬ್ಯಾಕ್ಟೀರಿಯಾಸ್ ನಡಿಯಲ್ಲಿ ಅಧ್ಯಯನ ಮಾಡ್ತೇವೆ. ಆರ್ಕಿಬ್ಯಾಕ್ಟೀರಿಯಾಸ್ಗಳನ್ನು 3 ಭಾಗವಾಗಿ ವಿಂಗಡಣೆ ಮಾಡಿದ್ದೇವೆ. ಅದು ಯಾವ್ಯಾವುದು ಅಂತಂದ್ರೆ ಮೀಥೇನ್ ಗ್ಯಾಸ್ ಅನ್ನು ಪ್ರೊಡ್ಯೂಸ್ ಮಾಡುವಂತಹ ಮೆಥನೋಜೆನ್ಸ್, ಸಾಲ್ಟಿ ಎನ್ವೈರನ್ಮೆಂಟ್ ಅಲ್ಲಿ ವಾಸ ಮಾಡಿ ಸಾಲ್ಟ್ ಅನ್ನೇ ಬ್ರೇಕ್ ಡೌನ್ ಮಾಡಿ ATP ಅನ್ನ ಪ್ರೊಡ್ಯೂಸ್ ಮಾಡಿಕೊಳ್ಳುವಂತಹ ಹ್ಯಾಲೋಫಿಲ್ಸ್, ಮತ್ತೆ ತುಂಬಾ ಟೆಂಪರೇಚರ್ 90 ಡಿಗ್ರಿ ಇರುವಂತಹ ಎನ್ವೈರನ್ಮೆಂಟು, ಮತ್ತೆ pH ಕೇವಲ 2 ಇರುವಂತಹ ಎನ್ವೈರನ್ಮೆಂಟು, ದಟ್ ಈಸ್ ಥರ್ಮೋ ಆಸಿಡೋಫಿಲ್ಸ್ ಅಂತ ಕರೀತಾ ಹೋಗ್ತವೆ. ಅಂದ್ರೆ ಟೆಂಪರೇಚರು ಜಾಸ್ತಿ ಇದೆ, ಅಸಿಡಿಕ್ ಎನ್ವೈರನ್ಮೆಂಟ್ ಇದೆ, ಅಂತಹ ಜಾಗದಲ್ಲಿ ವಾಸ ಮಾಡುವಂಥದ್ದನ್ನ ಥರ್ಮೋ ಆಸಿಡೋಫಿಲ್ಸ್ ಅಂತ ಕರಿತೇವೆ. ಆರ್ಕಿಬ್ಯಾಕ್ಟೀರಿಯಾಸ್ ಅಡಿಯಲ್ಲಿ ನಾವು ಇವು 3 ಅಧ್ಯಯನ ಮಾಡ್ತೇವೆ. ಯು ಬ್ಯಾಕ್ಟೀರಿಯಾಸ್ ಯಾವುದು ಅಂದ್ರೆ ಯು ಮೀನ್ಸ್ ದ ಟ್ರೂ ಬ್ಯಾಕ್ಟೀರಿಯಾಸ್. ಈ ಟ್ರೂ ಬ್ಯಾಕ್ಟೀರಿಯಾಸು ನಾರ್ಮಲ್ ಎನ್ವೈರನ್ಮೆಂಟ್ ಅಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಸ್ಗಳು. ಈ ಬ್ಯಾಕ್ಟೀರಿಯಾಸ್ಗಳನ್ನ 3 ಭಾಗವಾಗಿ ವಿಂಗಡಣೆ ಮಾಡಿದ್ದೇವೆ. ಅತ್ಯಂತ ಪ್ರಿಮಿಟಿವ್ ಆದಂತಹದ್ದು ಮೈಕೋಪ್ಲಾಸ್ಮಾ. ದಿಸ್ ಮೈಕೋಪ್ಲಾಸ್ಮಾ ಆರ್ ಆಲ್ಸೋ ಕಾಲ್ಡ್ ಎಸ್ PPLOs. PPLO ಅಂತಂದ್ರೆ ಪ್ಲೋರೋ ನಿಮೋನಿಯಾ ಲೈಕ್ ಆರ್ಗಾನಿಸಮ್ಸ್. ಪ್ಲೋರೋ ನಿಮೋನಿಯಾ ಲೈಕ್ ಆರ್ಗ್ಯಾನಿಸಮ್ಸ್ ಅಂತ ಯಾಕೆ ಕರಿಬೇಕು ಅನ್ನೋ ವಿಚಾರ ನಾನು ಮೈಕೋಪ್ಲಾಸ್ಮಾವನ್ನೇ ಡೀಟೇಲ್ ಆಗಿ ಅಧ್ಯಯನ ಮಾಡೋ ಸಂದರ್ಭದಲ್ಲಿ ತಿಳಿಸ್ಕೊಡುವಂಥ ಸಂದರ್ಭದಲ್ಲಿ ನಿಮಗೆ ತಿಳಿಸ್ಕೊಡ್ತಾನೆ. ಮೊದಲು ಯು ಬ್ಯಾಕ್ಟೀರಿಯಾಸ್ಗಳನ್ನು ವಿಂಗಡಣೆ ಮಾಡಿರೋದ್ರಲ್ಲಿ ಮೊದಲನೇದು ಮೈಕೋಪ್ಲಾಸ್ಮಾ, ಅದಾದ ಮೇಲೆ ಹೆಟಿರೋ ಬ್ಯಾಕ್ಟೀರಿಯಾಸ್, ಮೂರನೇದು ಸೈನೋಬ್ಯಾಕ್ಟೀರಿಯಾಸ್. ಈ ಸೈನೋಬ್ಯಾಕ್ಟೀರಿಯಾಸ್ ವರ್ ಕಾಮನ್ಲಿ ಕಾಲ್ಡ್ ಎಸ್ ಬ್ಲೂ ಗ್ರೀನ್ ಆಲ್ಗೆ. ಇವು ಸಂಪೂರ್ಣವಾಗಿ ಆಟೋಟ್ರೋಫಿಕ್ ಆಗಿದ್ದಾವೆ, ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್ ಅನ್ನು ಹೊಂದಿರುವಂಥದ್ದಾಗಿದ್ದಾವೆ. ಪಾಚಿತರದ ಗಿಡಗಳು ಇವಾಗಿದ್ದಾವೆ. ಪಾಚಿತರದ ಗಿಡಗಳು ಅನ್ನೋದಕ್ಕಿಂತ ಪಾಚಿತರದ ಆರ್ಗ್ಯಾನಿಸಮ್ಸ್ಗಳು ಇವಾಗಿದ್ದಾವೆ. ಇವು ಯೂನಿಸೆಲ್ಯುಲರ್ ಆಗಿದ್ರೂ ಕಾಲೋನಿ ಫಾರ್ಮಲ್ ಇರುವಂಥದ್ದು ಹೆಚ್ಚಾಗಿದ್ದಾವೆ. ಸೊ ಇದಿಷ್ಟು ದ ಕ್ಲಾಸಿಫಿಕೇಶನ್ ಆಫ್ ದ ಕಿಂಗ್ಡಮ್ ಮೊನೇರಾ. ಈ ಕ್ಲಾಸಲ್ಲಿ ನಾನು ನಿಮಗೆ ಏನೆಲ್ಲ ತಿಳಿಸ್ಕೊಟ್ಟೆ ಅಂತಂದರೆ ಐ ಹ್ಯಾಡ್ ಬಿನ್ ಕಂಪ್ಲೀಟ್ಲಿ ಎಕ್ಸ್ಪ್ಲೈನ್ ಅಬೌಟ್ ದ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಕಿಂಗ್ಡಮ್ ಮೊನೇರಾ. ಅದನ್ನಲ್ಲಿ ಪಟ್ಟಿ ಮಾಡಿ ಒಂದೊಂದಾಗಿ ನಾನು ತಿಳಿಸ್ಕೊಟ್ಟಿದ್ದೇನೆ, ವಿಚ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ದ ಪಾಯಿಂಟ್ ಆಫ್ ಯುವರ್ ಎಕ್ಸಾಮ್, ಫಾರ್ ದ ಥಿಯರಿ ಎಕ್ಸಾಮ್. ಥಿಯರಿ ಎಕ್ಸಾಮ್ನಲ್ಲಿ ಲಿಸ್ಟ್ ಔಟ್ ದ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಕಿಂಗ್ಡಮ್ ಮೊನೇರಾ ಅಂತ ನಿಮಗೆ ಕೇಳಬಹುದು. ಅದಕ್ಕೆ ನಾನು ಇಲ್ಲಿ ಪಟ್ಟಿ ಮಾಡಿದಂಥದ್ದನ್ನು ಬರೆದ್ರೆ ಸಾಕು. ಅದಾದಮೇಲೆ ಕ್ಲಾಸಿಫಿಕೇಶನ್ ಆಫ್ ಕಿಂಗ್ಡಮ್ ಮೊನೇರಾ ಅಂತ ತಿಳಿಸ್ಕೊಟ್ಟಿದ್ದೇನೆ. ಕಿಂಗ್ಡಮ್ ಮೊನೇರಾವನ್ನು 2 ಭಾಗ ಮಾಡಿದ್ದು ಹೇಳಿದೆ, ಆರ್ಕಿ ಮತ್ತು ಯು ಬ್ಯಾಕ್ಟೀರಿಯಾ. ಆರ್ಕಿ ಬ್ಯಾಕ್ಟೀರಿಯಾಸ್ಗಳಲ್ಲಿ 3 ಭಾಗ, ಮೆಥನೋಜೆನ್ಸ್, ಹ್ಯಾಲೋಫಿಲ್ಸ್ ಮತ್ತು ಥರ್ಮೋ ಆಸಿಡೋಫಿಲ್ಸ್. ಯು ಬ್ಯಾಕ್ಟೀರಿಯಾದಲ್ಲಿ ಮೈಕೋಪ್ಲಾಸ್ಮಾ, ಹೆಟ್ರೋಬ್ಯಾಕ್ಟೀರಿಯಾ ಮತ್ತು ಸೈನೋಬ್ಯಾಕ್ಟೀರಿಯಾ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಆರ್ಕಿ ಬ್ಯಾಕ್ಟೀರಿಯಾಸ್ಗಳ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ತಾ ಬರ್ತಾನೆ. ಆರ್ಕಿ ಬ್ಯಾಕ್ಟೀರಿಯಾಸಲ್ಲಿ ಏನೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತವೆ, ಮೆಥನೋಜೆನ್ಸ್ ಹೆಂಗಿರ್ತದೆ, ಹ್ಯಾಲೋಫಿಲ್ಸ್ ಯಾವುದು, ಥರ್ಮೋ ಆಸಿಡೋಫಿಲ್ಸ್ ಯಾವುದು ಅನ್ನೋದನ್ನು ತಿಳಿಸ್ಕೊಡ್ತೇನೆ. ಓಕೆ.